ದಸರಾ ಮಾಡತ್ತೀರನ್ರಿ? ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಮೇಶ್ ಈ ಊರ ಹೆಸರು ಯಾವುದು? ಊರು ಚಿಕ್ಕಲ್ಕಿರಿ, ಜಮಖಂಡಿ ತಾಲೂಕು ರೀ. ಚಿಕ್ಕಲ್ಕಿ ಗ್ರಾಮ. ಚಿಕ್ಕಲ್ಕಿ ಗ್ರಾಮ ರೀ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ. ಈ ಪ್ರಾಡಕ್ಟ್ ರೀ, ಈ ಸಲ ನಮ್ದು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ಕೆಲವು ಪ್ರಾಡಕ್ಟ್ ನೀವು ಬಳಕೆ ಮಾಡಿದ್ದೀರಿ. ಯಾರು ತಂದು ಕೊಟ್ಟರು ನಿಮಗೆ? ಪ್ರಕಾಶ್ ತಂದು ಕೊಟ್ಟಿರಿ. ನಮ್ಮ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ನಿಮ್ಮ ಪಡದ ಒಳಗೆ ರೀ ಏನೇನು ಬದಲಾವಣೆ ಆಗಿದೆ ರೀ? ಅಂದ್ರೆ ಈಗ ಬಡ್ಡಿಗೆ ಗೊಬ್ಬರ ಬಿಡ್ತಿದ್ದೀವಿ ರೀ. ಮೊದಲು ಸರ್ಕಾರಿ ಗೊಬ್ಬರ ಬಿಟ್ಟಿದ್ದೀವಿ, ಗೊಬ್ಬರ ಹೋಗಿದಿಲ್ಲ ರೀ. ಹೋಗೋದಿಲ್ಲ ರೀ. ಹಾಂ. ಮತ್ತು ದವಣಿ ಅಟ್ಯಾಕ್ ಆಗಿಲ್ಲ ರೀ. ದವಣಿ ಬಂದಿಲ್ಲ ರೀ. ಅಂದ್ರೆ ಕಾಳು ಉಬ್ಬೈತ್ರಿ. ಕ್ಯಾನ್ ಕೊಟ್ಟಿದ್ರಿ, 5 ಲೀಟ್ರ್ ಕ್ಯಾನ್ ರೀ. ಅದ್ರ ಮೇಲೆ ನಮ್ದು ಕಾಳು ಸೈಜ್ ಆತ್ರಿ, ಕುಡಿನೂ ಜಾಸ್ತಿ ಬಂದೈತ್ರಿ. ಮತ್ತೆ ಯಾವ ಗೊಬ್ಬರನೂ ಕೊಟ್ಟಿಲ್ರಿ. ಹೂ ಕರಗಿಲ್ರಿ. ಹಾಂ ರೀ. ಹೂ ಕರಲಾರ್ದಂಗೆ ರೀ ಬೂಸ್ಟರ್ ಅಂತ ಒಂದು ಕ್ಯಾಲ್ಸಿಯಂ ಅಂತ ಒಂದು ಇರ್ತೈತಿ. ನಿಮ್ಗೆ ಹೆಸರು ಗೊತ್ತಿಲ್ಲ. ಅದನ್ನ ಸ್ಪ್ರೇ ಮಾಡೋದ್ರಿಂದ ಮತ್ತೆ ಬಡ್ಡಿ ಬಿಡೋದ್ರಿಂದ ರೀ ಹೂನು ಕರಗಿಸ್ ಮಾಡಂಗಿಲ್ಲ. ಹೂನು ಕರಗಿಲ್ರಿ. ಮತ್ತು ಏನು ದವನಿನೂ ಬಂದಿಲ್ಲ, ಯಾವ ರೋಗ ಬಂದಿಲ್ರಿ. ದವನಿ ಸಂಬಂಧ ಒಂದು ಸೂಪರ್ ನಿನ್ಸಾ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಔಷಧ ಹುಡುಗ ಹೊಡಿತಾರ ಒಟ್ಟು ನಿಮಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ ನಿಮಗೆ ಸಲ ಜಾಸ್ತಿ ರೋಗ ಒಳಗೆ ಸಿಕ್ಕಿಲ್ಲ. ಪಡಾರಿ ರೋಗ ಒಳಗೆ ಸಿಕ್ಕಿಲ್ರಿ. ಹೂ ಕರಗಿಲ್ರಿ. ಮತ್ತು ಹೂವಿನ ಸಂಖ್ಯೆ ಜಾಸ್ತಿ ಆಗೈತೆ. ಹೂವಿನ ಸಂಖ್ಯೆ ಜಾಸ್ತಿ ಐತಿ, ಗೊನಿ ಜಾಸ್ತಿ ಐತ್ರಿ. ಗೊನಿ ಜಾಸ್ತಿ ಯಾವ ರೋಗ ಇಲ್ರಿ. ಬರೋಬರ್. ಈ ಕಾಳು ವರ್ಷದಕ್ಕಿಂತ ಕಾಳು ಸೈಜ್ ಆಗೈತ್ರಿ. ಗೊನಿನೂ ಎಗ್ಗೈತ್ರಿ, ಗೊನಿನೂ ಉದ್ದೈತಿ. ಇನ್ಕಮ್ ಚಲೋ ಬಂದೈತ್ರಿ ಸರ್. ಚಲೋ ಬಂದೈತಿ. ಹೋದ ವರ್ಷ ಹೆಂಗಿತ್ತು ರೀ? ಹೋದ ವರ್ಷ ರೀ ನಾವು ಹೆಚ್ಚ ಸರ್ಕಾರಿ ಗೊಬ್ಬರನು ಯೂಸ್ ಮಾಡ್ತಿದ್ದೀವಿ ರೀ. ಅಂಗಡಿಯನ್ನು ಒಗ್ಸೋದು ಜಾಸ್ತಿ ಹೊಡೆದೇವ್ ರೀ. ಆರ್ಗ್ಯಾನಿಕ್ ಮಾಡಿದ್ದಿಲ್ರಿ. ಮತ್ತು ಆದ್ರೂ ಇಳುವರಿ ಇಟ್ಟು ಬಂದಿಲ್ರಿ. ನಮ್ಗೆ ಹೆಚ್ಚಿಗೆ ಬಂದೈತ್ರಿ. ಹೋದ ಸಲಕ್ಕಿಂತ ಈ ಸಲ ಅಂದಾಜು ನಿಮಗೆ ಎಷ್ಟು ಹೆಚ್ಚು ಬಂದಿರುತ್ತೆ ಅನಿಸ್ತೈತಿ? ನಮ್ಮ ಅಂದಾಜು ರೀ ಒಂದು 900 ಬಾಡಿ ಐತ್ರಿ. ಅದು ಆದ ವರ್ಷ 3 ಟನ್ ಆಗೈತ್ರಿ. ಈ ಸರಿ ಮನುಕ್ ನಮ್ದು 4ರಿಂದ 5 ಟನ್ ಆಗ್ಬೋದು ಅನಿಸ್ತದೆ. ನೋಡಿದ್ರೆ ನಮಗೂ ಕಂಡು ಬರ್ಲಿಕ್ಕತ್ತರಿ 5 ಟನ್ ಆಗೋ ಚಾನ್ಸಸ್ ಅದ ಭಾಳ ಐತ್ರಿ ಸರ್. ರೈತ ಬಂದವರೇ, ಇವತ್ತು ಚಿಕ್ಕಲಿ ಗ್ರಾಮಲ್ಲಿ ಬಂದಿದ್ದೇವೆ. ಇವರ ಚಿರಂಜೀವಿ ಅಂದ್ರೆ ಇವ್ರ ಮಗ ಎಲ್ಲ ಔಷಧ ಹೊಡಿತಾರೆ. ಇವ್ರ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಹೆಚ್ಚಿಗೆ ಮಾಹಿತಿಯನ್ನು ನಾವು ಅವ್ರ ಪಡ ಮೇಂಟೈನ್ ಮಾಡ್ತಕ್ಕಂಥ ಪ್ರಕಾಶ್ ಮೇಸ್ತಿಯವ್ರಿಗೆ ಕೇಳೋದು. ಸರ್ ನಮಸ್ಕಾರ. ಸರ್ ನೀವೇ ಹೇಳ್ರಿ, ಈ ಒಂದು ಪಡಕ್ಕೆ ಈ ವರ್ಷ ನಿಮಗೆ ನಿಯೋಜಿಸಿದ್ದಾರೆ. ಹೋದ ವರ್ಷ ಕಂಡೀಷನ್ ಹೆಂಗಿತ್ತು ನಿಮಗೆಲ್ಲ ಗೊತ್ತಿರ್ತದೆ. ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪನಿಯು ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಯಾವ್ಯಾವ ಇವರಿಗೆ ಬಳಕೆ ಮಾಡ್ಲಿಕ್ಕೆ ಹಾಕಿರಿ, ಅದರಿಂದ ನಿಮ್ಮ ಪ್ರಕಾರ ಏನೇ ಬದಲಾವಣೆ ಆಗಿದೆ ಅಂಬೋದು ನೀವು ಹೇಳ್ರಿ. ಅಂದ್ರೆ ಇವರು ಸ್ಟಾರ್ಟಿಂಗ್ ಬ್ಯಾಸಿಗೆಯಿಂದನ ಪ್ಲಾಟ್ ಸಿಕ್ಕಿತ್ತು ನನಗೆ. ಬ್ಯಾಸಿಗೆಯಿಂದನ ಕೊಟ್ಟಿದ್ರು ಡೋಸೇಜ್ಗಳೆಲ್ಲ. ಸ್ಟಾರ್ಟಿಂಗ್ ಬ್ಯಾಸಿಗೆ ಆದ್ರೂ ಇವ್ರಿಗೆ ಸರ್ಕಾರ ಯಾವುದೋ ಹೋಗಿಲ್ಲ. ಬ್ಯಾಸಿಗೆ ಆದ್ರೂ ಯಾವುದೋ ಹೋಗಿಲ್ಲ. ಅವಾಗ ಬ್ಯಾಸಿಗೆ ಏನು ಮಾಡಿದ್ವಿ, ಸಾಯಿಲ್ಮೆಂಟ್ ಪ್ರೋ ಕೊಟ್ಟಿದ್ದೀವಿ ರೀ. ಆಮೇಲೆ ಸಾಯಿಲ್ಮೆಂಟ್ ಕೊಟ್ಟಿದ್ದೆವು. ಮ್ಯಾಲ ಸ್ಪ್ರೇ ಸೆಂಡ್ರ ಹೇಳಕ ಸುಪ್ರೀಮು. ಆಮೇಲೆ 6B ಯೂರಿಯಾಸ್ಗಳು ರೀಬೂಸ್ಟರ್ ಕ್ಯಾಲ್ಸಿಯಂ ಹೋಗುತ್ತೆ. ಕಾಳು ಇದನ್ನ ಏನು ಕಡ್ಡಿ ಮೆಚುರಿಟಿ ಆಗೋ ಸಂಬಂಧ ಕೊಟ್ಟಿದ್ದೀವಿ ರೀ. ಅದು ಅದಾದ್ಮೇಲೆ ನೆಕ್ಸ್ಟ್ ವಾಪಸ್ ಏನಪ್ಪಾ ಅಂದ್ರೆ ಅಷ್ಟ್ರ ಮ್ಯಾಗ ಕಡ್ಡಿ ಫೈನಲ್ ಮಾಡಿದ್ದೇವೆ ರೀ. ವಾಪಸ್ ಅಕ್ಟೋಬರ್ ಚಾಟ್ನಿ ಬಂದಿರಿ. ಅಕ್ಟೋಬರ್ ಚಾಟ್ನಿಗೆ ಸ್ಟಾರ್ಟಿಂಗ್ ಏನು ರೂಟ್ ಅದು ಯಾವ್ದು ಬಿಡಿಸಿಲ್ರಿ ನಾವು ಇವ್ರಿಗೆ. ನೇಚರ್ ಡ್ರಿಪ್ ಅದು ಬಿಡಿಸ್ತಿರ್ಲಿಲ್ಲ. ರ್ಯಾಡಿ ಫಾರ್ಮಾ ನೇಚರ್ ಡ್ರಿಪ್ ಯಾವ್ದು ಕೊಟ್ಟಿಲ್ರಿ. ಓನ್ಲಿ ಸಾಯಿಲ್ಮೆಂಟ್ ಪ್ರೋ ಕೊಟ್ಟಿರಿ. ಆ ಸಾಯಿಲ್ಮೆಂಟ್ ಪ್ರೋ ಏನು ಮಾಡಿದಪ್ಪ ಅಂದ್ರೆ ಕೆಲಸ, ಫಸ್ಟಿಗೆ ಫಾಸ್ಫರಿಕೇಶನ್ 5 ಲೀಟರ್, ಆಮೇಲೆ ನೇಚರ್ ಸಾಯಿಲ್ಮೆಂಟ್ ಪ್ರೋ ಕೊಡೋಣ ಏನಾಗತ್ತಿ 1 ತಿಂಗಳ 1.5 ತಿಂಗಳದಾಗ ಕೆಲಸ ಮಾಡುತ್ತೆ. ಯಾಕ್ರಿ ಪೂರ್ತಿ ಕುಡಿ ಏನಕ್ಕೆ 12 ಹೊತ್ತು ಗೊಬ್ಬರ ಬಿಡಿಸಿಲ್ಲ, 19 ಹೊತ್ತು ಬಿಡಿಸಿಲ್ಲ, ಏನು ಯಾವ್ದು ಗೊಬ್ಬರ ಬಿಡಿಸಿಲ್ಲ. ಮತ್ತೆ ಕುಡಿ 7 ಪೂರ್ತಿ ಯಾವ ಬಿಡಿಸಿಲ್ಲ. ಅದು ತಾನ ಕುಡಿ ಹತ್ತಿ ಅಂದ್ರೆ ಏನೋ ಸಾಯಿಲ್ಮೆಂಟ್ ಪ್ರೋ ಕೊಡೋದ್ರಿಂದ ಏನಾಗತ್ತಿ 1 ತಿಂಗಳು 1.5 ತಿಂಗಳ ತನಕ ಕೆಲಸ ಮಾಡ್ತೈತ್ರಿ ಅದು. ಮತ್ತೆ ಇನ್ನೊಂದು ಹೆಂಗ ಈ ಚಾಟ್ನಿ ಯಾವಪ್ಪ ಅಂದ್ರೆ ಆಗಸ್ಟ್ 25 ಚಾಟ್ನಿ ರೀ. ಚಿಕ್ಕಲ್ಗಿ ಊರಾಗ ಫಸ್ಟ್ ಟೈಮ್ ಚಾಟ್ನಿ ಹೊಡೆದ್ರಿ. ಚಿಕ್ಕಲ್ಗಿ ಊರಾಗ ಫಸ್ಟ್ ಚಾಟ್ನಿ ಅಂದ್ರೆ ಇವ್ರದಾರಿ. ಇನ್ನೊಂದು ಹೆಂಗ್ ಗೊತ್ತಂದ್ರೆ ಇವರು ಬ್ಯಾಸಿಗೆ ಚಾಟ್ನಿಗೆ ಮತ್ತೆ ಅಕ್ಟೋಬರ್ ಚಾಟ್ನಿ ಕೂಡ 4 ತಿಂಗಳು ಬರಕ್ ಐತ್ರಿ. 4 ತಿಂಗಳು ಬರಕ್ ಅಂದ್ರೆ ಏನ್ರಿ, ಇವರು ಸ್ವಲ್ಪ ಜಲ್ದಿ ಸ್ವಲ್ಪ ಚಾಟ್ನಿ ಮಾಡೋಣ್ರಿ ಅದು ಹೆಂಗೆ ಹಿಂಗಂದ್ರು. ಆಯ್ತು ಮಾಡ್ರಿ ತಂದಿವ್ರಿ. ಮತ್ತೆ ದವಣಿ ಪವಣಿ ರೋಗ ಅದು ಹೆಂಗಂದ್ರಿ ನೀವು ಹೊಡ್ಯಾವ್ರಿದ್ರೆ ನಾವು ಹೇಳಿದ ಕರೆಕ್ಟ್ ಮಾಡೋದ್ರ ಅಂತ ಯಾವುದಕ್ಕೆ ತೆರಿಗೆ ಕಟ್ಸೋರು ಹೊಡ್ರಿ ತಂದಿವ್ರಿ. ನಾವು ಆಯ್ತು ಹೇಳ್ರಿ ಇವ್ರು ಹೊಡೆದ್ರಿ. ಹೊಡೆದ ತಕ್ಷಣ ಏನಾಯ್ತು, ನಾವು ವಾಪಸ್ ಕಡ್ಡಿ ಕಟ್ ಮಾಡಿ ಚೆಕ್ ಮಾಡಿ ನೋಡ್ತೀವಿ. ಒಳಗೆ ಕಡ್ಡಿ ಪೂರ್ತಿ ಮೆಚುರಿಟಿ ಆಗಿತ್ತು. 4 ತಿಂಗಳ ಕಡ್ಡಿ ಮೆಚುರಿಟಿ ಆಗಿತ್ತು. ಸ್ಟಾರ್ಟಿಂಗ್ ನಾವು ಇದನ್ನ ಕೊಟ್ಟಿದ್ರಲ್ಲ ರೀಬೂಸ್ಟರ್ ಕ್ಯಾಲ್ಸಿಯಂ ಕೊಟ್ಟಿದ್ದೆ. ಅದು ಸ್ವಲ್ಪ ಕಡ್ಡಿ ಗಟ್ಟಿ ಮಾಡತ್ರಿ. ಅದ 4 ತಿಂಗಳದಾಗ ಪೂರ್ತಿ ಇದ್ನಾದ್ರಿ. ಅದು ಆದ ತಕ್ಷಣ ಏನಪ್ಪಾ ಅಂದ್ರೆ
ಕಟ್ಟಿ ಪೂರ್ತಿ ಗಟ್ಟಿ ಆತು ಗಟ್ಟಿ ಆಗ ಇವ್ರು ಏನಂದ್ರು ಆಯ್ತು ಹೊಡಿಸಿದ್ರು ಊರ ಫಸ್ಟ್ ಚಾಟ್ನಿ ಇರ್ತಾರಿ ವಾಪಸ್ ಮಳಿ ಮ್ಯಾಲ ಮಳಿನ ಫುಲ್ ರೀ ಮಳಿ ಮೋಡ ಫುಲ್ ಓಡಾಡತಿದ್ರಿ ಅವಾಗ ಇವ್ರು ಮತ್ತೆ ಧೈರ್ಯ ರೀ ಮತ್ತೆ ಇವ್ರು ಯಾರು ರೈತ ಹೊಡ್ಯಾಂಗಿಲ್ಲ ಇವ್ರು ಮತ್ತೆ ಭಾಳ 2 ಎಕರೆ ಐತ್ರಿ ಇವ್ರು 2 ಎಕರೆದವ್ರು ಇಷ್ಟು ಜಲ್ದಿ ಚಾಟ್ನಿ ಹೊಡ್ದಾರ ಅಂದ್ರೆ ಮತ್ತೆ ಇದನ್ನ ಇದು ಕ್ರೇಟರ್ ಇವ್ರು ಹೊಡೆದ ತಕ್ಷಣ ಹೂವಿನ ಸಂಖ್ಯೆ ಸ್ವಲ್ಪ ಸಣ್ಣಗೆ ಬಂದ್ರಿ ಹೂ ಇವ್ರು ಹೂ ಬರ ಸಣ್ಣದಾಗ ಬಂದ್ಬಿಡ್ತಿ ಬಿಡ್ರಿ ಇನ್ನೊಂದು ಹೆಂಗ್ರಿ ಈ ಕಡೆ ಮಂದಿ ಹೆಂಗ್ ಹೇಳ್ತಾರಪ್ಪ ಅಂದ್ರ ಮುಕ್ಕಡ್ ಚಾಟ್ನಿ ಮಾಡಿ ಹೂ ಸಣ್ಣ ಬಂದೈತಿ ಹೂ ಎಲ್ಲ ಕರಿ ಹೋಗೈತಿ ಬಡ ತಲೆ ಆಗೈತಿ ನಮ್ಮ ಕಡೆ ಇದೊಂದು ತಲೆ ಆಗೈತಲ್ಲ ಅವ್ರಿಗೆ ನಾವ್ ಹೇಳಿದ್ವಿ ನೀವೇನ್ ತಲೆ ಕರ್ಸ್ಬಿಟ್ಟು ನಾ ಹೇಳಿದ ಮಾಡಿದ ಕರೆಕ್ಟ್ ಆದ್ರೆ ನಿಮ್ ಹೂ ಒಂದು ಕರೆಸ್ಕೊಳ್ತೀನಿ ಹಂಗೆ ಮಾಡಿಸ್ಕೊಟ್ಟಿವ್ರಿ ನಾವು ಅವ್ರಿಗೆ ರೀಬೂಸ್ಟರ್ದು 6B ರೀಬೂಸ್ಟರ್ 0 ಐತ್ರ ಬಂದಾಗ 11 ಸ್ಪ್ರೇ ಕೊಟ್ಟಿವ್ರಿ ಅವ್ರಿಗೆ ಕೊಟ್ಟ ಮ್ಯಾಗ ಒಂದು 2 ದಿನ ಹೂ ಇಂಪ್ರೂವ್ ಆಗ್ತಿಲ್ಲ ಫುಲ್ ಕಿಲ್ಸಿಗೆ ಬರ್ತೀರಿ ವಾಪಸ್ ಅದು ಕೊಟ್ಟ ಮ್ಯಾಗ ಒಂದೆರಡು ನಾವು ಪಂಗೋ ಪ್ಲಸ್ ಸುಪ್ರೀಮೋ ನಮ್ಮ ಬರ್ತಾವ ಪ್ರಾಡಕ್ಟ್ ಕೊಡ್ತೀರ ಇದ್ರ ಮ್ಯಾಲ ಸ್ಪ್ರೇ ಕೊಟ್ಟಿರ್ತೀವ್ರಿ ನಾವು ಆಮೇಲೆ ಅದು ಬುರಿನೂ ಕಂಟ್ರೋಲ್ ಆದ ಮೇಲೆ ಸ್ಟಾರ್ಟಿಂಗ್ ರೀ ವಾಪಸ್ ಹಿಂದಾಡಿ ಏನಾತ್ರಿ ಅಂದ್ರೆ ಏನು ಕೊಳೆ ರೋಗ ಅಟ್ಯಾಕ್ ಆಗತ್ತಿತ್ತು ಅದಕ್ಕೆ ಕೊಳೆ ರೋಗ ಅಂದ್ರೆ ಏನು ಆಗಸ್ಟ್ 25 ಅಂದ್ರೆ ಇದು ಯಾರು ಹೊಡೆದಿಲ್ಲ ಚಟ್ನಿ ಅವಾಗ ಆಗಸ್ಟ್ 25 ಚಟ್ನಿ ಯಾರು ಹೊಡೆದಿಲ್ಲ ಅವಾಗ ಚಟ್ನಿ ಹೊಡ್ಯಾನ ಕೊಳೆ ರೋಗ ಸ್ವಲ್ಪ ಒಳಗಿನ ಬಾಜು ಸ್ವಲ್ಪ ಬಣಿಗಳು ಹಿಂಗೆ ಇದನ್ನ ಹಾಕೋತ ಪೂರ ತಪ್ಪಲೆ ತೆಗಿಸಿದಾರ ನಾವು ಅದನ್ನ ತೆಗಿಸ್ಕಿರಿಂದ ಒಳಗೆ ಕಡ್ಡಿ ಒಳಗಾದ ಹಿಂಗೆ ಕುಲ್ಲ ಬಿಡಿಸಿದ್ದೇವೆ ಬಿಡೋಣ ಕೊಳೆ ರೋಗ ಅಟನ್ ಜಾಸ್ತಿ ಇಲ್ಲ ಒಂದು ಲೆವೆಲ್ ಬತ್ತು ಮತ್ತು ಆಗಸ್ಟ್ 25 ತಾರೀಕು ಪಡ ಚಟ್ನಿ ಮುಗಿತ್ರಿ ನೆಕ್ಸ್ಟ್ ವಾಪಸ್ ಏನು ಮಾಡಿದೇವೆ ರೀ ಇವ್ರಿಗೆ ಕಾಳು ಗಟ್ಟೆ ಹಾಕ್ರಿ ಡ್ರಿಪ್ನಾಗ ಕ್ಯಾಲ್ಸಿಯಂ ಕೊಟ್ಟಿದ್ದೀರಿ 3 ಲೀಟರ್ ಕ್ಯಾನ್ ಕೊಟ್ಟಿದ್ದೀವಿ 3 ಲೀಟರ್ ಬರ್ತಾವ್ರಿ ಅವು ಅದರ ಡ್ರಿಪ್ನಾಗ ಬಿಟ್ಟಿದ್ರಿ ಆಮೇಲೆ ಶುಗರ್ ಚಾಯ್ಸ್ ಮೇಲೆ ಸ್ಪ್ರೇ ಮಾಡ್ಯಾರ ಪೊಟ್ಯಾಸಿಯಂ ಸೊನೇಟ ಶುಗರ್ ಚಾಯ್ಸ್ ಅದ್ರ ಮೇಲೆ ಸ್ಪ್ರೇ ಮಾಡ್ಯಾರು ಆಮೇಲೆ ಈಗ ಇದು ಎಷ್ಟು 900 ಬಾಟ್ಯಾಗ 900 ಬಾಟ್ಯಾಗ 5ರಿಂದ 6 ಟನ್ ತಗ ಮನಕಂತ ಆರಾಮ್ ಬೀಳ್ತದ್ರಿ ಇದು ನಾವು ನೋಡಕಲ್ಲ ಆರ್ಗ್ಯಾನಿಕ್ ಒಳಗೆ ಈಗ ನಮ್ಮ ಕಡೆ ಆರ್ಗ್ಯಾನಿಕ್ ಯಾರು ಮಾಡಿಲ್ಲ ಇದ ಸಲ ಇವ್ರು ಮಾಡ್ಯಾರ್ರಿ ಇವ್ರಿಗೆ ರಿಸಲ್ಟ್ ಅಂದ್ರೆ ಚಲೋ ಬಂದೈತಿ ನೋಡಿರಿ ಗೊತ್ತಾಗ್ತದೆ ಸ್ವಲ್ಪ ನೋಡ್ರಿ ಸ್ವಲ್ಪ ತೋರಿಸ್ರಿ ಕೊನೆ ಏನ್ರಿ ಜಾಸ್ತಿ ಐತ್ರಿ ಸರ್ ವರ್ಷದಕ್ಕಿಂತ ಮಾಲ್ ಹೆಚ್ಚೈತ್ರಿ ಇದು ಮಾಣೆ ಚಮನ್ ರೀ ಮಾಲ್ ಇದು ಮಾಣೆ ಚಮನ್ ಮಾಲ್ ಓಕೆ ನೀವು ಖುಷಿ ಇದ್ದೀರಿ ಹಾಂ ರೀ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡೋಕೆ ನಿಮ್ಗೆ ಖುಷಿ ಅದ ಖುಷಿ ಐತ್ರಿ ಸರ್ ಖುಷಿ ಅದ ಹಾಂ ರೀ ಪ್ರಕಾಶ್ ಮೇಸ್ತ್ರಿ ಅವ್ರು ಹೆಂಗೆಲ್ಲ ಮೇಂಟೆನೆನ್ಸ್ ಚಲೋ ಮಾಡ್ತಾರೆ ಚಲೋ ಮಾಡ್ಯಾರ ಚಲೋ ಮಾಡ್ತಾರೆ ಯಾಕಂದ್ರೆ ಹಳಿ ಮೇಸ್ತ್ರಿಗಳು ಮಾಡಿಸ್ತಾರ್ರಿ ಸ್ವಲ್ಪ ಈಗ ಹೊಸದಾಗಿದ್ದವ್ರಿಗೆಲ್ಲ ಟೆಕ್ನಾಲಜಿ ಹೊಸ ಕಲ್ತು ಬಂದಿರ್ತಾರೆ ನಮ್ಮ ಕಂಪ್ನಿ ಒಳಗೂ ಇವ್ರಿಗೂ ಸ್ವಲ್ಪ ನಾವು ಆಮಂತ್ರಣ ಕೊಟ್ಟಿದ್ವಿ ಎಲ್ಲ ಇದು ಮಾಡಿದ್ದೀವಿ ಹೊಸ ಪ್ರಾಡಕ್ಟ್ ಬಗ್ಗೆ ಇವ್ರನ್ನ ಹೇಳಿದ್ವಿ ಇವ್ರು ಪ್ರಯೋಗ ಮಾಡಿ ಒಂದು ಇದಕ್ಕೆ ಕೇಳಿದಾರೆ ಅದಕ್ಕೆ ನಿಮಗೆ ಅವ್ರು ಮೇಂಟೆನ್ಸ್ ಮಾಡಿದೆಲ್ಲ ಚಲೋ ಅನ್ಸೈತಿ ಚಲೋ ಆಗೈತ್ರಿ ಸರ್ ರೈತರು ಏನು ಹೇಳಿ ಅಂದ್ರೆ ಇನ್ನೊಂದು ಹೆಂಗ್ ಗೊತ್ತಂದ್ರೆ ಇವ್ರು ನಾವು ಯಾವ್ದೋ ಪ್ರಾಡಕ್ಟ್ ಯೂಸ್ ಮಾಡಿ ಫಸ್ಟ್ ನಮ್ಮ ಪ್ಲಾಟ್ಗಳು ಯೂಸ್ ಮಾಡಿರ್ತೀವಿ ಅದ 2 ವರ್ಷದಿಂದ ಮಾಡತ್ತೀವಿ ನಾವು ನಮ್ಮ ರಿಸಲ್ಟ್ ಚಲೋ ಬರೋಣ ಇವ್ರಿಗೆ ಕೊಟ್ಟಿವ್ರಿ ನಾವು ಅದನ್ನ ಇವರಿಂದ ಮತ್ತೆ ಜಾಸ್ತಿ ತೊಗೊಂಡ್ರು ಯೂಸ್ ಮಾಡ್ಯಾರ ಜನರನ್ನು ಅವ್ರು ನೆಕ್ಸ್ಟ್ ವಿಡಿಯೋ ಬರ್ತಾವ್ರಿ ಇವ್ರು ಚಲೋ ಮಾಡಿದ್ ನೋಡ್ರಲ್ಲ ಈಗ ಇದು ಮಾಲ ಫುಲ್ ಕಂಡು ನೋಡ್ರಲ್ಲ ಹೆಂಗ್ ತುಂಬಿದ್ರಾಗಿ ನೋಡ್ರಿ ಕಂಡಂಗ ಚಲೋ ಐತ್ರಿ ಸರ್ ಕ್ಯಾಲ್ಸಿಯೋ ಪ್ಲಸ್ ಆಮೇಲೆ ರೀಬೂಸ್ಟರ್ ಮತ್ತೆ ಶುಗರ್ ಸಂಬಂಧ ಸ್ಪೆಷಲಿ ರೆಡಿ ಆಗೈತ್ರಿ ಯಾವ್ದಪ್ಪ ಅಂದ್ರೆ ಶುಗರ್ ಚಾಯ್ಸ್ ಶುಗರ್ ಮೇಲೆ ಶುಗರ್ ಚಾಯ್ಸ್ 3 ml ಪೊಟ್ಯಾಷಿಯಂ ನೋಡಿ 2 ml ಕೊಟ್ಟಾರ 2 ಗ್ರಾಮ್ ಕೊಟ್ಟಾರ ರೀ ಶುಗರ್ ಅಂತೂ ಏನು ತೊಂದರೆ ಇರಂಗಿಲ್ಲ ಈಗ ಅಷ್ಟು 130 ದಿನ ಪ್ಲಾಟ್ ಆಗೈತ್ರಿ ಇದು ಶುಗರ್ ಚೆಕ್ ಮಾಡಿ 25-26 ಶುಗರ್ ಐತ್ರಿ ಆಗ ಚೆಕ್ ಮಾಡಿ ಜಸ್ಟ್ ಈಗ ಚೆಕ್ ಮಾಡಿ 25-26 ಶುಗರ್ ಐತ್ರಿ ಇದು 130 ದಿನ 20-26 ಯಾವ ಬರಲ್ರಿ ಈಗ ಆಗಸ್ಟ್ನಾಗ ಹೊಡೆದ್ರೆ ಇದು ಮುಖ ಹೊಡೆದ್ರಿ ನಾವು ಥಂಡಿ ಈಗ ಜಾಸ್ತಿ ಬಿಡಾತ್ರಲ್ಲ ಈಗ ಥಂಡಿ ಸಂಬಂಧ ನೆಲ್ದಾಗಿನ ಬೇರೆ ಬಿಡ್ತಾರೆ ಶುಗರ್ ಇಷ್ಟು ಜಾಸ್ತಿ ಮಾತ್ರ ಇದ ಪ್ರಾಡಕ್ಟ್ ಕೊಡ್ರಿ ಅವು ಹಾ ರೀ ಈಗ ಇಷ್ಟು ಆಗಸ್ಟ್ದಾಗ ಹೊಡೆದ್ರಿ ಇಷ್ಟು ಶುಗರ್ ಬಂದಪ್ಪ ಅಂದ್ರೆ ಯಾವ ನಮ್ಮಲ್ರಿ 25 ಮಾತ್ರ ಯಾರು ನಮ್ಮಂಗಿಲ್ಲ 19 ಇರ್ಬೋದು 20 ಇರ್ಬೋದು ಇಷ್ಟ ಆತಾರ್ರಿ ಕರೆ ನಾವು ಈಗ ಜಸ್ಟ್ ಚೆಕ್ ಮಾಡಿದೀವಿ ರೈತರ ಚೆಕ್ ಮಾಡಿವ್ರಿ ನಾವು 25 ಐತ್ರಿ ಶುಗರ್ ಅದೀಗ ಇದು ಶುಗರ್ ಅಂದ್ರೆ ಚಲೋ ಮಾತ್ರ ಅವ್ರಿಗೆ ಇಳುವರಿ ಚಲೋ ಮಾತ್ರ ಚಲೋ ಐತ್ರಿ ಇಳುವರಿ ಚಲೋ ಐತ್ರಿ ಧನ್ಯವಾದಗಳು ನಮಸ್ತೆ